ಸ್ನೇಹಿತರೆ, ದೇಗುಲ ದೀಪಕ್ಕೆ ಸ್ವಾಗತ ಸುಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತಿದ್ರು ಮೊದಲು ಸ್ಮರಿಸಬೇಕಾಗಿರೋದು ಗಣೇಶನನ್ನ. ಯಾಕಂದ್ರೆ ಗಣೇಶ ವಿಘ್ನ ವಿನಾಶಕ, ನಮ್ಗೆ ಬರುವಂತಹ ವಿಘ್ನಗಳನ್ನ ದೂರ ಮಾಡುವಂತಹ ಕರುಣಾಮಯಿ ನಮ್ಮ ಗಣನಾಥ. ನಾವು ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ಗಣಪತಿ ದೇವಾಲಯಗಳಲ್ಲಿ ಒಂದಾಗಿರುವ ಕುಂಬಾಶಿ ಗಣಪತಿ ದೇವಾಲಯದ ಬಗ್ಗೆ ನೋಡೋಣ. ಪಾಂಡವ ಕಾಲದ ಇತಿಹಾಸ ಹೊಂದಿರುವ ಈ ದೇವಾಲಯ ಉಡುಪಿ ಜಿಲ್ಲೆಯ ಪ್ರಮುಖ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದು. ಕರಾವಳಿಯ ಉಡುಪಿ ಜಿಲ್ಲೆಯನ್ನ ಪರಶುರಾಮ ಸೃಷ್ಟಿ ಅಂತ ಕೂಡ ಹೇಳ್ತಾರೆ. ಉಡುಪಿಯ ಕುಂದಾಪುರದಲ್ಲಿರುವ ಈ ಕುಂಬಾಶಿ ದೇವಾಲಯಕ್ಕೆ ಆನೆಗುಡ್ಡೆ ಎಂಬ ಹೆಸರಲ್ಲೇ ಕರೆಯೋದು ಹೆಚ್ಚು. ಅಲ್ಲದೆ ಹರಹರ ಕ್ಷೇತ್ರ, ಮಧುಕಾನನ, ಗೌತಮ ಕ್ಷೇತ್ರ, ನಾಗಾಚಲ, ಕುಂಭಕಾಶಿ ಹೀಗೆ ಹಲವಾರು ಹೆಸರಿನಿಂದ ಕರೆಯಲಾಗುತ್ತೆ. ಪಾಂಡವರು ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಈ ಜಾಗದಲ್ಲಿ ಕುಂಭಾಸುರ ಮತ್ತೆ ಭೀಮನಿಗೆ ಘೋರ ಯುದ್ಧವಾಗುತ್ತೆ. ಆಗ ಭೀಮ ಗಣಪತಿಯನ್ನ ಸ್ಮರಿಸಿ ಪ್ರಸಾದ ರೂಪವಾದ ಖಡ್ಗವನ್ನ ಧರಿಸಿ ಕುಂಭಾಸುರನನ್ನ ಹತ್ಯೆ ಮಾಡ್ತಾನೆ. ಆದ್ರಿಂದ ಕುಂಬಾಸಿ ಅಂದ್ರೆ ಕುಂಭ ಪ್ಲಸ್ ಅಸಿ ಅಂದ್ರೆ ಖಡ್ಗ ಅಂತ. ಆದ್ರಿಂದ ಕುಂಬಾಸಿ ಅಂತ ಹೆಸರು ಬಂತು ಅನ್ನೋದು ಪುರಾಣದ ಕತೆ ಹೇಳುತ್ತೆ. ಪುರಾಣದ ಇನ್ನೊಂದು ಕತೆ ಪ್ರಕಾರ ಈ ಕ್ಷೇತ್ರದಲ್ಲಿ ಬರಗಾಲ ಉಂಟಾದಾಗ ಅಗಸ್ತ್ಯ ಮುನಿಗಳು ಈ ಸ್ಥಳದಲ್ಲಿ ಯಜ್ಞವೊಂದನ್ನು ಮಾಡುತ್ತಾರೆ. ಆಗ ಕುಂಭಾಸುರ ಎಂಬ ರಾಕ್ಷಸ ಋಷಿ ಮುನಿಗಳಿಗೆ ತೊಂದರೆ ನೀಡಿ ಅಲ್ಲಿ ಯಜ್ಞ ಭಂಗ ಮಾಡ್ಲಿಕ್ಕೆ ಯತ್ನಿಸ್ತಾನೆ. ಆಗ ಭೀಮ ಗಣೇಶನಿಂದ ವರವಾಗಿ ಪಡೆದ ಖಡ್ಗದಿಂದ ಕುಂಭಾಸುರನನ್ನ ಸಂಹಾರ ಮಾಡ್ತಾನೆ. ಆದ್ರಿಂದ ಈ ಜಾಗದಲ್ಲಿ ಪಾಂಡವರು ಗಣೇಶನಿಗಾಗಿ ಈ ದೇವಾಲಯವನ್ನ ಕಟ್ಟಿಸ್ತಾರೆ. ಇಲ್ಲಿರುವಂತಹ ಗಣೇಶನ ವಿಗ್ರಹ ಸ್ವಯಂಭೂ ವಿಗ್ರಹವಾಗಿದ್ದು 12 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಆಗಿದೆ. ಹಾಗೆ ಈ ವಿಗ್ರಹ ಬೆಳೆಯುತ್ತೆ ಅನ್ನೋದು ಕೂಡ ಕೆಲವರ ನಂಬಿಕೆ. ಸ್ನೇಹಿತರೆ, ಇನ್ನು ಈ ದೇವಾಲಯ ಪ್ರತಿದಿನ ಬೆಳಿಗ್ಗೆ 6 ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತೆ. ಏಕಾದಶಿಯನ್ನ ಹೊರತುಪಡಿಸಿ ಪ್ರತಿದಿನ ಇಲ್ಲಿ ಅನ್ನ ಪ್ರಸಾದ ಸೇವೆ ಇರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿ ಸಂಕಷ್ಟಹರ ಚತುರ್ಥಿಗೂ ವಿಶೇಷವಾದಂತಹ ಪೂಜೆ ಇರುತ್ತೆ. ಇದಕ್ಕೆ ಒಂದು ಸಂಕಲ್ಪ ಚೀಟಿಯನ್ನ ಮಾಡ್ಕೊಳ್ಬಹುದು. ಹಾಗೆ ನಾವು ವರ್ಷಕ್ಕೊಂದು ಸಲ ಈ ಸಂಕಲ್ಪ ಚೀಟಿಯನ್ನ ಕೊಟ್ಟು ಬಂದ್ರೆ ಆ ಗಂಧ ಪ್ರಸಾದವನ್ನ ಇವರು ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಈ ಕ್ಷೇತ್ರಕ್ಕೆ ಹೋಗಿ ಗಣೇಶನ ದರ್ಶನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ಕೂಡ ನಂಬಿಕೆ. ಇನ್ನು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಗಣೇಶ ದೇವಾಲಯ ಗುಡ್ಡದ ಮೇಲಿದ್ರೆ ಶಿವನ ದೇವಾಲಯ ಗುಡ್ಡದ ಕೆಳಗಿದೆ. ಶಿವನ ದರ್ಶನ ಪಡೆಯಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ಇದಿಷ್ಟು ಆನೆಗುಡ್ಡೆ ದೇವಾಲಯದ ಕಿರು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.